ಅಲ್ಲಿ ಈಗಾಗಲೇ ಜಡ್ಜ್ ಅವರು ಉಲ್ಲೇಖ ಮಾಡಿದ್ದಾರೆ, ಪಿ ಅವರನ್ನ ಕೇಳಿದ್ದಾರೆ, ಏನ್ರಿ MP ಅವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರ ಸ್ಥಳದಲ್ಲಿಲ್ಲ, ಏನು ಇಲ್ಲದೆ ಇದ್ರು ಅವ್ರ ಹೆಸರು ಹಾಕಿದಿರಿ, ಇದ್ರ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇದು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ರಾಜಕೀಯದ ಷಡ್ಯಂತ್ರ ಅಷ್ಟೇ ಇದು. ಏನ್ ಡಾಕ್ಟ್ರೆ ಅವರು ಅಷ್ಟೇ ಸರ್, ರಾಜಕೀಯ ದುರುದ್ದೇಶದಿಂದ ಅದರಲ್ಲಿ ಅನುಮಾನ ಇದೆಯಾ? ಅನುಮಾನ ಏನಿಲ್ಲ. ಕೋರ್ಟ್ ಚೀಮಾರಿ ಹಾಕಿದೆ. ಇನ್ನೂ ಪ್ರಾರಂಭದ ಹಂತದಲ್ಲೇ ಅವರು ಉಲ್ಲೇಖ ಮಾಡಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, MP ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ, ಅದು 307 ಹಾಕಿದೆ, 306 ಹಾಕಿದಿರಿ, ಅಬೇಟ್ಮೆಂಟ್ ಟು ಸೂಯಿಸೈಡ್ ಅಂತ. ಅಬೇಟ್ಮೆಂಟಿಗೆ ಅವರು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಅವರನ್ನು ಮಾತಾಡಿರುವಂಥ ಒಂದು ಸಾಕ್ಷಿ ಇಲ್ಲ. ಅಟ್ರಾಸಿಟಿ ಆಗ್ತೀರಿ. ಅವರು ಡೆಲ್ಲಿಯಲ್ಲಿ ಕೂತಿದ್ದಾರೆ, ದೆಹಲಿಯಲ್ಲಿ ಕೂತಿದ್ದಾರೆ, ಅಟ್ರಾಸಿಟಿ ಹೆಂಗ್ರಿ ಅಟ್ರಾಕ್ಟ್ ಆಗಿದೆ? ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ದಿರ PP ಅವರು ಬಡಾಯಿಸಿದ್ದಾರೆ ಅಷ್ಟೇ. ಅಲ್ಲಿ ಈಗಾಗಲೇ ಜಡ್ಜ್ ಅವರು ಉಲ್ಲೇಖ ಮಾಡಿದ್ದಾರೆ, PP ಅವರನ್ನ ಕೇಳಿದ್ದಾರೆ, ಏನ್ರಿ MP ಅವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರ ಸ್ಥಳದಲ್ಲಿಲ್ಲ, ಏನು ಇಲ್ಲದೆ ಇದ್ರು ಅವ್ರ ಹೆಸರು ಹಾಕಿದಿರಿ, ಇದ್ರ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇದು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ರಾಜಕೀಯದ ಷಡ್ಯಂತ್ರ ಅಷ್ಟೇ ಇದು. ಏನ್ ಡಾಕ್ಟ್ರೆ ಅವರು ಅಷ್ಟೇ ಸರ್, ರಾಜಕೀಯ ದುರುದ್ದೇಶದಿಂದ ಅದರಲ್ಲಿ ಅನುಮಾನ ಇದೆಯಾ? ಅನುಮಾನ ಏನಿಲ್ಲ. ಕೋರ್ಟ್ ಚೀಮಾರಿ ಹಾಕಿದೆ. ಇನ್ನೂ ಪ್ರಾರಂಭದ ಹಂತದಲ್ಲೇ ಅವರು ಉಲ್ಲೇಖ ಮಾಡಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, MP ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ, ಅದು 307 ಹಾಕಿದೆ, 306 ಹಾಕಿದಿರಿ, ಅಬೇಟ್ಮೆಂಟ್ ಟು ಸೂಯಿಸೈಡ್ ಅಂತ. ಅಬೇಟ್ಮೆಂಟಿಗೆ ಅವರು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಅವರನ್ನು ಮಾತಾಡಿರುವಂಥ ಒಂದು ಸಾಕ್ಷಿ ಇಲ್ಲ. ಅಟ್ರಾಸಿಟಿ ಆಗ್ತೀರಿ. ಅವರು ಡೆಲ್ಲಿಯಲ್ಲಿ ಕೂತಿದ್ದಾರೆ, ದೆಹಲಿಯಲ್ಲಿ ಕೂತಿದ್ದಾರೆ, ಅಟ್ರಾಸಿಟಿ ಹೆಂಗ್ರಿ ಅಟ್ರಾಕ್ಟ್ ಆಗಿದೆ? ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ದಿರ PP ಅವರು ಬಡಾಯಿಸಿದ್ದಾರೆ ಅಷ್ಟೇ.